ಧರ್ಮಸ್ಥಳ ಭಾಗದಲ್ಲಿ ಬಹಳ ಭಯಾನಕವಾದ ಪ್ರದೇಶ ಅಂದರೆ ಬಂಗ್ಲೆಗುಡ್ಡ. SIT ತನಿಖೆ ನಡೀತಿದೆ, ಹೀಗಾಗಿ ನಾವು ಮಾಹಿತಿ ಕೊಡಕ್ಕೆ ಬರಲ್ಲ ಅಂತ ಹೇಳಿದ್ರಲ್ಲ. ಹಾಗೆ ಹೇಳೋದಕ್ಕೆ SIT ಅವರಿಂದ ಏನಾದರೂ ಇನ್ಸ್ಟ್ರಕ್ಷನ್ ಇತ್ತಾ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಯಾಕೆ ಈ ಮಾಹಿತಿಗಳನ್ನು ಮುಚ್ಚಿಡ್ತಾ ಇದ್ದಾರೆ? ಯಾಕೆ SITನ ಒಂದು ಶೀಲ್ಡ್ ಆಗಿ ಬಳಸ್ಕೊಂಡು ಮಾಹಿತಿ ಕೊಡೋದಕ್ಕೆ ಮೀನಮೇಷ ಇಳಿಸ್ತಾ ಇದ್ದಾರೆ? ಬೇರೆ ಇನ್ಯಾವುದೋ ಪ್ರಾಕ್ಸಿ ಗೌರ್ಮೆಂಟ್ಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾವ? ಯಾರ ಇನ್ಸ್ಟ್ರಕ್ಷನ್ ಮೇರೆಗೆ ಈ ಮಾಹಿತಿಯನ್ನು ಮುಚ್ಚಿಡ್ತಾ ಇದ್ದೀರಿ? ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಿಮಗೆ ಈ ಮಾಹಿತಿಗಳನ್ನು ಕೊಡಬೇಡಿ ಅಂತ ಹೇಳಿ? ನಿಮ್ಗೆ ನಾಚಿಕೆನಾದ್ರು ಆಗೋದಿಲ್ವಾ? ಬಂಗ್ಲೆಗುಡ್ಡ ಅರಣ್ಯ ನಮ್ಮ ವ್ಯಾಪ್ತಿಲಿ ಇಲ್ಲ ಅಂತನಾದ್ರು ಕೊಡಬೇಕಿತ್ತು ನೀವು. ಯಾಕೆ ನೀವು ಇದನ್ನೆಲ್ಲ ಕೆಲಸ ಮಾಡ್ತೀರಾ? ಯಾಕೆ ನೀವು ಸರ್ಕಾರಿ ಸಂಬಳ ಯಾಕೆ ಬೇಕು? ನಿಮ್ಗೆ ಯಾರು ಸಂಬಳ ಕೊಡ್ತಾರೋ ಅಲ್ಲಿ ಹೋಗಿ ಕೆಲಸ ಮಾಡಿ. ನಿಮ್ಗೆ ಯಾರು ದುಡ್ಡು ಕೊಡ್ತಾರೋ ಅವ್ರ ಹತ್ರನೇ ಹೋಗಿ ಕೆಲಸ ಮಾಡಿ. ನೀವೇನಕ್ಕೆ ಇದನ್ನ ಮುಚ್ಚಿಡ್ತಾ ಇದ್ದೀರಿ ಅಂದರೆ ಎಲ್ಲ ಸಿಗಾಕೊಂಡ್ಬಿಡ್ತೀರಾ ನೀವು. ಅದಕ್ಕಾಗಿ ಯಾರೋ ನಿಮ್ಮನ್ನು ಇನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಮಾಹಿತಿ ಕೊಡಬೇಡಿ ಅಂತೇಳಿ. ಈ ನಾಚಿಕೆಗೇಡಿನ ಕೆಲಸ ಮಾಡೋದು ಬಿಟ್ಟು ನಿಯತ್ತಾಗಿ ನೀವು ತಗೊಳ್ಳೋಂಥ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡಿ. ಪ್ರಿಯ ವೀಕ್ಷಕರೇ, ಕನ್ನಡ ಪ್ಲಾನೆಟ್ಗೆ ಸ್ವಾಗತ. ನಾನು ದಿನೇಶ್ ಕುಮಾರ್. ಸ್ನೇಹಿತರೆ, ಧರ್ಮಸ್ಥಳ ಪ್ರಕರಣಗಳನ್ನು ನೀವು ಗಮನಿಸ್ತಾ ಇದ್ದೀರಿ, ಅದರ ತನಿಖೆಯನ್ನು ಗಮನಿಸ್ತಾ ಇದ್ದೀರಿ. ಒಂದು ರೀತಿಯಲ್ಲಿ ಈ ಪ್ರಕರಣಗಳನ್ನು ಮುಚ್ಚಿ ಹಾಕೋದಕ್ಕೆ, ಕವರಪ್ ಮಾಡೋದಕ್ಕೆ ಏನಾದ್ರು ಪ್ರಯತ್ನಗಳು ನಡೀತಾ ಇದೆಯಾ ಅನ್ನುವಂಥ ಅನುಮಾನ ಮೊದಲಿಂದ ಕೂಡ ಇತ್ತು. ಅಲ್ಲಿನ ಪ್ರಕರಣಗಳೇ ಆ ಥರ. ಅಲ್ಲಿನ ಪ್ರಕರಣಗಳನ್ನು ಯಾವುದೋ ಒಂದು ಶಕ್ತಿಗಳು ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಮುಚ್ಚಾಕೋಕ್ಕೆ ಪ್ರಯತ್ನ ಪಡ್ತಿದ್ದಾವೆ ಅನ್ನುವಂಥ ಅಭಿಪ್ರಾಯ ಜನಸಾಮಾನ್ಯರಲ್ಲಿ ಮೊದಲಿಂದನೂ ಕೂಡ ಇದೆ. ನೋಡಿ, ಇದಕ್ಕೆ ಪುಷ್ಟಿ ನೀಡುವಂಥ ಒಂದು ಘಟನೆ ನಡೆದಿದೆ. ಅದನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನಿವತ್ತು ಪ್ರಯತ್ನ ಪಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಧರ್ಮಸ್ಥಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ SITನವರು ತನಿಖೆಯನ್ನು ಶುರು ಮಾಡಿದ್ರು. ನಂತರ ಏನೇನಾಯಿತು ಎಲ್ಲ ಬೆಳವಣಿಗೆಗಳು ನಿಮಗೆ ಗೊತ್ತಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನ ನಾವು ಕನ್ನಡ ಪ್ಲಾನೆಟ್ನಲ್ಲಿ ಮಾಡಿದ್ದೇವೆ. ಸ್ನೇಹಿತರೆ, SITನವರು ಚಿನ್ನಯ್ಯನ ವಿರುದ್ಧ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ಆ ಪ್ರಕರಣದ ವಿಚಾರಣೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಅದು ಬೇರೆನೇ ವಿಷಯ. ಆದರೆ ಇನ್ನೊಂದು ಬಹಳ ಗಮನಾರ್ಹವಾದ ವಿಷಯ ಏನು ಅಂದರೆ, ಅವರು ಚಿನ್ನಯ್ಯ ತೆಗೆದುಕೊಂಡು ಬಂದಂತಹ ಒಂದು ಬುರುಡೆಯ ಮಹಜರು ಮಾಡೋದಕ್ಕೆ ಬಂಗ್ಲೆಗುಡ್ಡಕ್ಕೆ ಹೋಗ್ತಾರೆ. ಆ ಬಂಗ್ಲೆಗುಡ್ಡದಲ್ಲಿ ಅವರಿಗೆ ಸುಮಾರು 7 ತಲೆಬುರುಡೆಗಳು ಮತ್ತು 100 ಮನುಷ್ಯನ ದೇಹದ ಮೂಳೆಗಳು ಸಿಗ್ತವೆ. ಇದು ಒಂದು ಬಹಳ ಗಂಭೀರವಾದ ಪ್ರಕರಣ, ಗಂಭೀರವಾದ ಘಟನೆ ಅದು. ಈ ಸಂದರ್ಭದಲ್ಲಿ ಅವುಗಳನ್ನು ತನಿಖೆ ಮಾಡುವಂಥದ್ದು SITನವರ ಜವಾಬ್ದಾರಿಯಾಗಿರುತ್ತದೆ. ಹೀಗಾಗಿ ಅವರು SITಯವರು ಈಗಾಗಲೇ ಅದರ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬಂಗ್ಲೆಗುಡ್ಡ ಇದೆಯಲ್ಲ, ಬಹಳ ರಹಸ್ಯಗಳನ್ನು ಬಚ್ಚಿಟ್ಕೊಂಡಿರುವಂಥ ಗುಡ್ಡ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏಕೆಂದರೆ ಆ ಬುರುಡೆಗಳ ಜೊತೆ ವಾಮಾಚಾರ ಮಾಡಿದ ಕುರುಹುಗಳು ಕೂಡ ಸಿಕ್ಕಿದ್ವು. ಅದನ್ನು ಕೂಡ ನೀವು ಗಮನಿಸಿರ್ತೀರಿ. ಇಲ್ಲಿ ಇಷ್ಟು ಒಂದು ಯಾರೂ ಹೋಗ್ಲಾರ್ದಂತಹ ಜಾಗಕ್ಕೆ ಜನ ಹೋಗಿ ಯಾಕೆ ಸಾಯ್ತಾ ಇದ್ರು, ಹೇಗೆ ಸಾಯ್ತಾ ಇದ್ರು, ಅಥವಾ ಅವ್ರನ್ನ ಸಾಯಿಸಿ ಅಲ್ಲಿ ತಗೊಂಡೋಗಿ ಹಾಕಲಾಗ್ತಾ ಇತ್ತಾ, ಅಲ್ಲೇನಾದ್ರು ವಾಮಾಚಾರ ನಡೀತಿತ್ತ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲೇನಾದರೂ ನರಬಲಿಯಂತಹ ವಿಕೃತ ಚಟುವಟಿಕೆಗಳು ನಡೀತಾ ಇತ್ತಾ ಅನ್ನುವ ಪ್ರಶ್ನೆಗಳು ಇನ್ನೂ ಕೂಡ ನಮ್ಮ ಮುಂದೆ ಇದೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು SITಯವರು ಕೊಡಬೇಕಾಗತ್ತೆ. ಸ್ನೇಹಿತರೆ, ಈಗ ಈ ಒಟ್ಟು ಪ್ರಕರಣದಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದರೆ, ಒಂದು ಸಂಸ್ಥೆ ಅಥವಾ ಒಂದು ಇಲಾಖೆ ಬಹಳ ಸೈಲೆಂಟಾಗಿ ಕೂತ್ಕೊಂಡಿದೆ. ಅಂದರೆ ಇದರಲ್ಲಿ ಮುಖ್ಯವಾದ ಪಾತ್ರ ಇರೋದೇ ಆ ಇಲಾಖೆದು. ಆ ಇಲಾಖೆ ಒಂದು ರೀತಿಯಲ್ಲಿ ಏನು ಆಗೇ ಇಲ್ಲ ಅನ್ನೋ ರೀತಿ ಸುಮ್ಮನೆ ಕೂತಿದೆ. ಆ ಇಲಾಖೆ ಯಾವುದು ಅಂತಂದ್ರೆ ಅರಣ್ಯ ಇಲಾಖೆ. ಸ್ನೇಹಿತರೆ ನೋಡಿ, ಬಂಗ್ಲೆಗುಡ್ಡ ಅನ್ನೋದು ಒಂದು ಅರಣ್ಯಕ್ಕೆ ಸೇರುವಂತ ಪ್ರದೇಶ ಅದು. ಹೀಗಾಗಿ ಅಲ್ಲಿ ನಡೆಯುವಂತ ಘಟನಾವಳಿಗಳಿಗೆ ಅರಣ್ಯ ಇಲಾಖೆ ಜವಾಬ್ದಾರಿಯನ್ನ ಹೊರಬೇಕಾಗತ್ತೆ. ಆದ್ರೆ ಅಲ್ಲಿ ಅಷ್ಟು ಮಾನವ ದೇಹದ ಮೂಳೆಗಳು, ತಲೆಬುರುಡೆಗಳು ಮೇಲ್ಪದರದಲ್ಲಿ, ಭೂಮಿಯ ಮೇಲ್ಪದರದಲ್ಲೇ ಸಿಗ್ತಾ ಇದೆ ಅಂತಂದ್ರೆ ಅರಣ್ಯ ಇಲಾಖೆ ಏನ್ ಮಾಡ್ತಾ ಇದ್ರು? ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿಗೆ ವಿಸಿಟ್ ಮಾಡ್ತಾ ಇರಲಿಲ್ವಾ? ಅವ್ರ ಗಮನಕ್ಕೆ ಇದೆಲ್ಲ ಬಂದೇ ಇಲ್ವಾ? ಇದೆಲ್ಲ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಇದೆ. ಈ ಹಿನ್ನೆಲೆಯಲ್ಲಿ ಸುಳ್ಯದ ಒಬ್ಬ RTI ಕಾರ್ಯಕರ್ತರು ಅರಣ್ಯ ಇಲಾಖೆಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ನಿರೀಕ್ಷೆ ಮಾಡ್ತಾರೆ. ಅದಾದ ನಂತರ ಏನಾಯಿತು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ನಾನು ಇದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ನಿಮ್ಮ ಸ್ಕ್ರೀನ್ ಮೇಲೆ ಅವರು ಬರೆದಂಥ RTI ಅರ್ಜಿ ಮತ್ತು ಅದಕ್ಕೆ ಬಂದಂಥ ಉತ್ತರವನ್ನು ನೀವು ಗಮನಿಸ್ತಾ ಹೋಗ್ಬೋದು. ಸ್ನೇಹಿತರೆ ನೋಡಿ, ಅರಣ್ಯ ಇಲಾಖೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ತಾಂತ್ರಿಕ ಸಹಾಯಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಚೇರಿ ಮಂಗಳೂರು, ಇಲ್ಲಿಗೆ ಅವರು ಒಂದು RTI ಅಪ್ಲಿಕೇಶನನ್ನು ಹಾಕ್ತಾರೆ. ಮಾಹಿತಿ ಹಕ್ಕು ಅಧಿನಿಯಮ 2005 ಅಡಿಯಲ್ಲಿ ಮಾಹಿತಿಯನ್ನು ಕೋರ್ತಾರೆ. ನೋಡಿ, ಈ ಅರ್ಜಿ ಸ್ವೀಕೃತಿಯಾಗುತ್ತೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಅಂದರೆ DFO ಅಂತ ನಾವೇನು ಕರಿತೀವಿ, ಆ ಮಂಗಳೂರಿನಲ್ಲಿ ಅವರು ಅದನ್ನು ಸ್ವೀಕೃತಿನ
ಪಡಿತಾರೆ 22/10/2025 ಇದಾದ ನಂತರ ವಲಯ ಅರಣ್ಯ ಅಧಿಕಾರಿ ಬೆಳ್ತಂಗಡಿ ವಲಯ ಇವರಿಗೆ ಇದನ್ನ ತಲುಪಿಸ್ತಾರೆ. ಅಂದ್ರೆ ಇದರ ಮಾಹಿತಿಯನ್ನ ನೀವು ಕೊಡಿ ಅಂತೇಳಿ ಅವ್ರಿಗೆ ತಲುಪಿಸ್ತಾರೆ. ಅವರು ಏನೋ ಒಂದು ಪತ್ರವನ್ನ ಬರೀತಾರೆ. ಅದಾದ ನಂತರ RTI ಕಾರ್ಯಕರ್ತರಿಗೆ ಒಂದು ರಿಪ್ಲೈ ಬರುತ್ತೆ. ಏನು ರಿಪ್ಲೈ ಬರುತ್ತೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ನಿಮ್ಮ ಮುಂದೆ ನಾನು ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ಈ RTI ಕ್ವರಿಗೆ ಉತ್ತರವನ್ನು ಕೊಡಲೇಬೇಕು, ಅಧಿಕಾರಿಗಳು ಕೊಟ್ಟಿದ್ದಾರೆ. ಆದರೆ ಏನು ಕೊಟ್ಟಿದ್ದಾರೆ ಅನ್ನೋದು ಕುತೂಹಲಕಾರಿ. ಅದಕ್ಕಿಂತ ಮುಂಚೆ RTI ಕಾರ್ಯಕರ್ತರು ಏನೇನು ಪ್ರಶ್ನೆಗಳನ್ನು ಕೇಳಿದ್ರು, ಏನೇನ್ ಮಾಹಿತಿಯನ್ನ ಕೇಳಿದ್ರು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಅವರು ಏನ್ ಕೇಳ್ತಾರೆ ಅಂದ್ರೆ, ಸರ್ಟಿಫೈಡ್ ಕಾಪೀಸ್ ಆಫ್ ದ ಬೌಂಡ್ರಿ ಮ್ಯಾಪ್ ಅಂಡ್ ರೆಕಾರ್ಡ್ ಶೋಯಿಂಗ್ ಲ್ಯಾಂಡ್ ಯೂಸ್ ಚೇಂಜಸ್, ಫಾರೆಸ್ಟ್ ಕನ್ವರ್ಷನ್ಸ್ ಆರ್ ಪ್ಲಾಂಟೇಶನ್ಸ್ ಇನ್ ಬಂಗ್ಲೆಗುಡ್ಡೆ ಫಾರೆಸ್ಟ್ ಫ್ರಮ್ 2005 to 2025. ನೆಕ್ಸ್ಟ್ ಅವ್ರು ಕೇಳ್ತಾರೆ, ಕಾಪೀಸ್ ಆಫ್ ಇಂಟರ್ನಲ್ ರಿಪೋರ್ಟ್ಸ್, inspection notes and correspondence related to any digging, burial or excavation in the forest area. Copies of any order, permission or written approval issued by the department for burial or interment of human bodies or remains in the forest. Copies of departmental inquiries or inspection held between 1998 to 2014 about burials or illegal excavation. If unavailable, issue a no record available certificate with written reasons. Next, ಐದನೇದಾಗಿ ಅವ್ರು ಕೇಳ್ತಾರೆ, ಕಾಪೀಸ್ ಆಫ್ ಆಲ್ ಬೀಟ್ ಆರ್ ಪೆಟ್ರೋಲಿಂಗ್ ಡೈರೀಸ್ ಫಾರ್ ಬಂಗ್ಲೆಗುಡ್ಡೆ ಫಾರೆಸ್ಟ್ ಫ್ರಮ್ 2005 to 2025 ಶೋಯಿಂಗ್ ಡೇಟ್ಸ್, ಡ್ಯೂಟಿ ಆಫೀಸರ್ಸ್, ರೂಟ್ಸ್ ಅಂಡ್ ಇಲಿಗಲ್ ಆಕ್ಟಿವಿಟಿ ಎಂಟ್ರೀಸ್. ನೆಕ್ಸ್ಟ್ ಕೊನೆಯದಾಗಿ ಅವ್ರು ಕೇಳೋದು, ಇಯರ್ ವೈಸ್ ಲಿಸ್ಟ್ ಆಫ್ ಆಲ್ ಫಾರೆಸ್ಟ್ ಗಾರ್ಡ್ಸ್, ರೇಂಜ್ ಫಾರೆಸ್ಟ್ ಆಫೀಸರ್ಸ್, ACFs ಅಂಡ್ DCFs posted in ಬಂಗ್ಲೆಗುಡ್ಡೆ ರೇಂಜ್ ವಿತ್ ಎನಿ ಇನ್ಸ್ಪೆಕ್ಷನ್ ಆರ್ ಫೀಲ್ಡ್ ವಿಸಿಟ್ ರಿಪೋರ್ಟ್ಸ್. ಈ ಪ್ರಶ್ನೆಗಳನ್ನ ಅವರು ಕೇಳ್ತಾರೆ. ಇದೆಲ್ಲ ಪ್ರಶ್ನೆಗಳನ್ನ ಯಾಕೆ ಕೇಳ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿರ್ತೀರಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಧರ್ಮಸ್ಥಳ ಭಾಗದಲ್ಲಿ ಬಹಳ ಭಯಾನಕವಾದ ಪ್ರದೇಶ ಅಂದ್ರೆ ಬಂಗ್ಲೆಗುಡ್ಡ ಅನ್ನೋದು ಈಗ ಗೊತ್ತಾಗಿ ಹೋಗ್ಬಿಟ್ಟಿದೆ. ಅಂದ್ರೆ ಅಲ್ಲಿ ಭೂಮಿಯ ಮೇಲ್ಪದರದಲ್ಲೇ ಡೆಡ್ ಬಾಡಿಗಳು ಸಿಗ್ತಾ ಇದ್ದಾವೆ ಅಂತಂದ್ರೆ ಅಲ್ಲಿ ಏನು ಕ್ರೌರಿಗಳು ನಡೆದಿರ್ಬೋದು ಅನ್ನೋಂಥದ್ದು. ಮತ್ತೆ ಇದು ಅರಣ್ಯ ಇಲಾಖೆಗೆ ಗೊತ್ತಾಗ್ಲಿಲ್ವಾ, ಅಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇರ್ಲಿಲ್ವಾ, ಅಲ್ಲಿ ಅಧಿಕಾರಿಗಳು ವಿಸಿಟ್ ಮಾಡ್ತಾ ಇರ್ಲಿಲ್ವಾ, ಆ ಪ್ರದೇಶನ ಯಾರು ಎನ್ಕ್ರೋಚ್ ಮಾಡಿದ್ರ, ಅಲ್ಲಿ ಏನಾದ್ರು ಬೇರೆ ರೀತಿಯ ಭೂ ಪರಿವರ್ತನೆ ರೀತಿಯದ್ದು ಏನಾದ್ರು ನಡೆದಿದ್ಯಾ, ಬದಲಾವಣೆಗಳಾಗಿದ್ಯಾ, ಈ ಎಲ್ಲ ಪ್ರಶ್ನೆಗಳನ್ನ ಅವ್ರು ಕೇಳ್ತಾರೆ. ಇದು ಸಹಜವಾಗಿ ಆಸಕ್ತಿ ಇರುವಂತ ವಿಷಯ ಕೊಡ್ಬೇಕಾಗಿತ್ತು. ನೋಡಿ, ಕೊನೆಯದಾಗಿ ಅವರು ಕೊಟ್ಟಿರುವಂತ ಉತ್ತರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಧರ್ಮಸ್ಥಳ ಪ್ರಕರಣವು SIT ಅವರಿಂದ ತನಿಖೆಯಲ್ಲಿದ್ದು ಈ ಹಂತದಲ್ಲಿ ಈ ಕಚೇರಿಯಿಂದ ಯಾವುದೇ ದಾಖಲಾತಿ ನೀಡಲು ಬರುವುದಿಲ್ಲ ಅಂತ ಹೇಳಿ ಅವರು ಉತ್ತರ ಕೊಡ್ತಾರೆ. ಸ್ನೇಹಿತರೆ ನೋಡಿ, SIT ತನಿಖೆ ನಡೀತಾ ಇದೆ, ಈ ಹಂತದಲ್ಲಿ ಈ ಕಚೇರಿಯಿಂದ ಯಾವುದೇ ಉತ್ತರ ಕೊಡಕ್ಕಾಗಲ್ಲ. ಇದು ಯಾವ ರೀತಿ ಉತ್ತರ ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ. ನೋಡಿ, ಬಹಳ ಇಂಟ್ರೆಸ್ಟಿಂಗ್. SIT ತನಿಖೆ ಮಾಡ್ತಿರೋದಕ್ಕೂ ಇವರು ಕೇಳ್ತಾರೋ ಮಾಹಿತಿ ಕೊಡೋದಕ್ಕೂ ಏನ್ ಸಂಬಂಧ? SIT ಅದ್ರ ಪಾಡಿಗೆ ಅದು ತನಿಖೆ ಮಾಡ್ತಾ ಇದೆ, ಅದಕ್ಕೆ ಬೇಕಾದ ದಾಖಲೆಗಳನ್ನ ತಗೊಳತ್ತೆ, ಅದನ್ನ ವಿಶ್ಲೇಷಣೆ ಮಾಡುತ್ತೆ, ಮತ್ತೊಂದು ಮಾಡುತ್ತೆ, ಅದು ಪಾಡಿಗೆ ನಡೀತಾ ಇದೆ. ಇಲ್ಲಿ ಯಾರೋ ಒಬ್ರು RTI ಕಾರ್ಯಕರ್ತರು ಕೇಳ್ತಾರೆ, ನಮ್ಗೆ ಈ ಮಾಹಿತಿಗಳು ಕೊಡಿ ಅಂತ. ಇವ್ರಿಗೆ ಕೊಡೋದಕ್ಕೆ ಏನು ಕಷ್ಟ? SIT ತನಿಖೆಗೂ ಇದಕ್ಕೂ ಏನ್ ಸಂಬಂಧ ಅಂತ ನಿಮ್ಗೆ ಅನ್ಸೋದಿಲ್ವಾ? ಸ್ನೇಹಿತರೆ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ BLR ಪೋಸ್ಟ್ ಒಂದು ವರದಿಯನ್ನು ಕೂಡ ಮಾಡಿದೆ. ಆ ವರದಿಯಲ್ಲಿ ಅವರು SIT ಅಧಿಕಾರಿಗಳನ್ನ ಸಂಪರ್ಕಿಸಿ ಅವರನ್ನ ಕೋಟ್ ಮಾಡಿ ಕೆಲವು ವಿಷಯಗಳನ್ನ ಬರೆದಿದ್ದಾರೆ. ಅದನ್ನು ಕೂಡ ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಸೋರ್ಸಸ್ ಇನ್ ದ SIT ಟೋಲ್ಡ್ BLR ಪೋಸ್ಟ್ ದ ಟಾಪ್ SIT ಆಫೀಸರ್ ಹಿಮ್ಸೆಲ್ಫ್ ಈಸ್ ವಂಡರಿಂಗ್ ಹೌ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಡ್ರ್ಯಾಗ್ಡ್ ದ ಪ್ರಾಬ್ ಇಂಟು ದಿಸ್ ಟು ಕನ್ಸೀಲ್ ಇನ್ಫಾರ್ಮೇಶನ್ ಫ್ರಮ್ ದ ಪಬ್ಲಿಕ್ ಅಂತ ಹೇಳಿ. ಅಂದರೆ SITಯ ಟಾಪ್ ಆಫೀಸರ್ ಅವರೇ ಆಶ್ಚರ್ಯ ಆಗಿದ್ರಂತೆ. ಅಲ್ಲ, ಇದನ್ನ SIT ತನಿಖೆನ ಯಾಕೆ ಇದಕ್ಕೆ ಎಳೆದು ತರ್ತಾ ಇದ್ದಾರೆ, ಅವ್ರು ಕೊಡಬೇಕಾಗಿರೋ ಮಾಹಿತಿಗೆ ಅಂತೇಳಿ ಅವರೇ ಒಂದು ಆಶ್ಚರ್ಯ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲ, ಮುಂದೆ ಅವ್ರೇನು ಹೇಳ್ತಾರೆ ಅಂದರೆ, ದ ಸೋರ್ಸಸ್ ಆಲ್ಸೋ ಸೆಡ್ the SIT has not instructed the forest department to withhold the information requested by the activist. According to them, the activist may file an appeal and the SIT has no objection to the forest department sharing the information as the questions raised are unrelated to the investigation currently being conducted by the SIT. ನೋಡಿ, ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, SIT ನಾವು ಇವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿಲ್ಲ, ಮಾಹಿತಿಯನ್ನು ಯಾರಿಗೂ ಕೊಡಬೇಡಿ ಅಂತ ಹೇಳಿ ನಾವು ಮುಚ್ಚಿಡಿ ಅಂತ ನಾವು ಯಾವುದೇ ಕಾರಣಕ್ಕೂ ನಾವು ಹೇಳಿಲ್ಲ. ಹೀಗಾಗಿ ಆಕ್ಟಿವಿಸ್ಟು ಅವರು ಇದನ್ನು ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ಅಥವಾ ಹೈಯರ್ ಅಥಾರಿಟಿಗೆ
ಅಪ್ಲಿಕೇಶನ್ಗಳನ್ನು ಹಾಕೋದಕ್ಕೆ ಅವಕಾಶ ಇದ್ದೇ ಇದೆ ಅನ್ನುವಂಥದ್ದನ್ನ ಅವರು SIT ಅಧಿಕಾರಿಗಳು ಹೇಳ್ತಾರೆ. ಅಂದರೆ ನಮ್ಮದು ಏನು ತನಿಖೆ ನಡೀತಿದೆಯೋ ಅದು ಬೇರೆನೇ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾರೋ ಮಾಹಿತಿ ಕೇಳಿದಾಗ ಕೊಡದಲ್ಲೇ ಇರೋದಕ್ಕೆ ಕಾರಣ ಇಲ್ಲ, ಅಂದರೆ ನಮ್ಮನ್ನು ಎಳೆದು ತರುವಂಥ ಅಗತ್ಯ ಇರಲಿಲ್ಲ ಅಂತ SIT ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿ, ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನು ಅಂತಂದ್ರೆ ಬೇಲರ್ ಪೋಸ್ಟ್ನಲ್ಲಿ ಅದನ್ನು ಕೂಡ ಬರೀತಾರೆ. ಸೋರ್ಸಸ್ ಇನ್ ದ SIT ಸೆಡ್ ದ ಇನ್ಫಾರ್ಮೇಶನ್ ಆಫೀಸರ್ ಹ್ಯಾಸ್ ನಾಟ್ ರಿಟರ್ನ್ ಎನಿ ಲೆಟರ್ ಟು ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ರಿಗಾರ್ಡಿಂಗ್ ದಿಸ್ ಮ್ಯಾಟರ್. ನೋಡಿ, SIT ತನಿಖೆ ನಡೀತೈತೆ, ಹೀಗಾಗಿ ನಾವು ಮಾಹಿತಿ ಕೊಡಕ್ಕೆ ಬರಲ್ಲ ಅಂತ ಹೇಳಿದ್ರಲ್ಲ, ಹಾಗೆ ಹೇಳೋದಕ್ಕೆ SIT ಅವರಿಂದ ಏನಾದರೂ ಇನ್ಸ್ಟ್ರಕ್ಷನ್ ಇತ್ತಾ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಅಥವಾ SIT ಇವರಿಗೆ ತನಿಖೆಗೆ ಏನಾದರೂ ಸಮಸ್ಯೆ ಆಗುತ್ತಾ ಅಂತ ಅವರು ಕ್ಲಾರಿಫೈ ಮಾಡ್ಕೋಬೇಕು ಅಂದ್ರೆ ಏನು ಮಾಡಬೇಕು? ಅವರು SIT ಒಂದು ಪತ್ರ ಬರೀಬೇಕಿತ್ತು, ರೇಂಜ್ ಫಾರೆಸ್ಟ್ ಆಫೀಸರ್ ಬರೀಬೇಕಿತ್ತು. ನೋಡಿ, ಈ ಥರ ಯಾರೋ ಮಾಹಿತಿ ಕೇಳ್ತಿದ್ದಾರೆ, ನಾವು ಕೊಡ್ಬೋದಾ ಅಥವಾ ಕೊಡಬಾರ್ದಾ ಅಂತ ಒಂದು ಕೇಳ್ಬೋದಿತ್ತು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ. ಅದನ್ನು ಕೂಡ ಅವ್ರು ಕೇಳಿಲ್ಲ ಅಂತೇಳಿ SIT ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲಿಗೆ ರೇಂಜ್ ಫಾರೆಸ್ಟ್ ಆಫೀಸರು ಅಥವಾ DFO ಅಥವಾ ದಕ್ಷಿಣ ಕನ್ನಡದ ಇಲ್ಲಿ ಕೆಲಸ ಮಾಡ್ತಿರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಯಾಕೆ ಈ ಮಾಹಿತಿಗಳನ್ನು ಮುಚ್ಚಿಡ್ತಾ ಇದ್ದಾರೆ? ಯಾಕೆ SITನ ಒಂದು ಶೀಲ್ಡ್ ಆಗಿ ಬಳಸ್ಕೊಂಡು, SIT ಇನ್ವೆಸ್ಟಿಗೇಷನ್ನ ಶೀಲ್ಡ್ ಆಗಿ ಬಳಸ್ಕೊಂಡು ಮಾಹಿತಿ ಕೊಡೋದಕ್ಕೆ ಮೀನಾಮೇಷ ಇಳಿಸ್ತಾ ಇದ್ದಾರೆ? ಏನನ್ನು ಮುಚ್ಚಿಡ್ತಾ ಇದ್ದೀರಾ ನೀವು? ಈ ಪ್ರಶ್ನೆ ಉದ್ಭವ ಆಗತ್ತೆ. ಈಗ ಫಾರೆಸ್ಟ್ ಆಫೀಸರ್ಗಳಿಗೆ ಆಗಿರ್ಬೋದು, ಸರ್ಕಾರದ ಯಾವುದೇ ನೌಕರಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಸಂಬಳ ಯಾರು ಕೊಡ್ತಾರೆ? ಕರ್ನಾಟಕ ಸರ್ಕಾರ ಕೊಡುತ್ತೆ. ಕರ್ನಾಟಕ ಸರ್ಕಾರ ಅಂದರೆ ಏನು? ಅದು ನಾವು ಕರ್ನಾಟಕದ ಜನತೆ, ನಾವೇ ಆಯ್ಕೆ ಮಾಡಿದಂಥ ಸರ್ಕಾರ, ಅದು ಕೊಡುವಂಥ ಸಂಬಳದಲ್ಲಿ ನೀವು ಕೆಲಸ ಮಾಡೋದು. ನೀವು ಯಾರಿಗೆ ಅಕೌಂಟಬಲ್ ಆಗಿರಬೇಕು? ಈ ರಾಜ್ಯದ ಜನತೆಗೆ ಅಕೌಂಟಬಲ್ ಆಗಿರಬೇಕು, ಸರ್ಕಾರಕ್ಕೆ ಅಕೌಂಟಬಲ್ ಆಗಿರಬೇಕು. ನೀವು ಯಾರ್ದು ಆದೇಶವನ್ನು ತಗೊಂಡು ಏನಾದ್ರು ಕೆಲಸ ಮಾಡ್ತಿದ್ದೀರಾ? ಬೇರೆ ಇನ್ಯಾರ್ದೋ ಪ್ರಾಕ್ಸಿ ಗೌರ್ಮೆಂಟ್ಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾವ? ಯಾರ ಇನ್ಸ್ಟ್ರಕ್ಷನ್ ಮೇರೆಗೆ ಈ ಮಾಹಿತಿಯನ್ನು ಮುಚ್ಚಿಡ್ತಾ ಇದ್ದೀರಿ? ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಿಮಗೆ ಈ ಮಾಹಿತಿಗಳನ್ನು ಕೊಡಬೇಡಿ ಅಂತ ಹೇಳಿ? ನಿಮ್ಗೆ ನಾಚಿಕೆ ಏನಾದರೂ ಆಗೋದಿಲ್ವಾ? ಯಾವುದೋ ಒಂದು ಮಾಹಿತಿ ಕೇಳಿದ ತಕ್ಷಣ ನೀವು ಕೊಡಬೇಕಾಗಿದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಹತ್ರ ಇರುತ್ತಲ್ಲ ದಾಖಲೆ. ಬಂಗ್ಲೆಗುಡ್ಡ ಅರಣ್ಯ ನಮ್ಮ ವ್ಯಾಪ್ತಿಲಿ ಇಲ್ಲ ಅಂತನಾದ್ರು ಕೊಡಬೇಕಿತ್ತು ನೀವು. ನಾವು ಅರಣ್ಯ ಆ ಕಡೆ ಹೋಗೇ ಇಲ್ಲ, ನಮ್ಗೆ ಸಂಬಂಧನೇ ಇಲ್ಲ ಅಂತನಾದ್ರು ಕೊಡಬೇಕಿತ್ತಲ್ಲ ಮಾಹಿತಿ ನೀವು. ಅರಣ್ಯ ಇಲಾಖೆಯ ಅಡಿಯಲ್ಲಿ ಬರುವಂಥ ಅರಣ್ಯ ವ್ಯಾಪ್ತಿಗೆ ಬರುವಂತಹ ಪ್ರದೇಶದಲ್ಲಿ ಏನು ನಡೀತಿದೆ, ಏನು ನಡೀತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಿಲ್ಲ ಅನ್ನೋದಾದ್ರೆ, ಅಥವಾ ಅದನ್ನು ಮುಚ್ಚಿಡ್ತೀರಾ ಅನ್ನೋದಾದ್ರೆ, ಯಾಕೆ ನೀವು ಇದನ್ನೆಲ್ಲ ಕೆಲಸ ಮಾಡ್ತೀರಾ? ಯಾಕೆ ನೀವು ಸರ್ಕಾರಿ ಸಂಬಳ ಯಾಕೆ ಬೇಕು? ನೀವು ನಿಮ್ಗೆ ಯಾರು ಸಂಬಳ ಕೊಡ್ತಾರೋ ಅಲ್ಲಿ ಹೋಗಿ ಕೆಲಸ ಮಾಡಿ. ನಿಮ್ಗೆ ಯಾರು ದುಡ್ಡು ಕೊಡ್ತಾರೋ ಅವ್ರ ಹತ್ರನೇ ಹೋಗಿ ಕೆಲಸ ಮಾಡಿ. ಈ ವಿಷಯಗಳನ್ನೆಲ್ಲ ಯಾಕೆ ಮುಚ್ಚಿಡ್ತಾ ಇದ್ದೀರಾ? ಈ ಪ್ರಶ್ನೆ ಉದ್ಭವ ಆಗೇ ಆಗತ್ತೆ. ಇದನ್ನ RTI ಕಾರ್ಯಕರ್ತರು ಸುಮ್ಮನೆ ಇರ್ತಾರೆ, ಅವರು ಮೇಲ್ಮನವಿಗೆ ಸಲ್ಲಿಸ್ತಾರೆ. ಮತ್ತೆ ನೀವು SITನ ಶೀಲ್ಡ್ ಮಾಡ್ಕೊಂಡು ಹೋಗ್ತೀರಾ? ಹೋಗಕ್ಕೆ ಸಾಧ್ಯನಾ? ಆವಾಗ ಮಾಹಿತಿಯನ್ನು ಕೊಡಲೇಬೇಕಾಗತ್ತೆ. ಯಾರ್ಯಾರು ಅಧಿಕಾರಿಗಳು ಆ ವ್ಯಾಪ್ತಿಯಲ್ಲಿ ಅವರು ಹೇಳಿದಂಥ 2000 ಇಸ್ವಿಯಿಂದ 2025 ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು, ಎಷ್ಟು ಸಲ ವಿಸಿಟ್ ಮಾಡ್ತಾಯಿದ್ರು, ಯಾವಾಗ ಹೋಗ್ತಾರೆ, ಅಲ್ಲೇನಾದರೂ ಬರಿಯಲ್ಸ್ ಮಾಡೋದಕ್ಕೆ ಅವ್ರೇನಾದ್ರು ಅನುಮತಿ ಕೊಟ್ಟಿದ್ರಾ? ಬರಿಯಲ್ಸ್ ಏನಾದ್ರು ಮಾಡಿದ್ದಕ್ಕೆ ಅನುಮತಿ ಕೊಟ್ಟಿದ್ರೆ ಅದು ದಾಖಲೆ ಏನಾದ್ರು ಇಟ್ಕೊಂಡಿದ್ದೀರಾ? ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗತ್ತೆ. ನೀವೇನಕ್ಕೆ ಇದನ್ನ ಮುಚ್ಚಿಡ್ತಾ ಇದ್ದೀರಾ ಅಂದರೆ ಎಲ್ಲ ಸಿಗಾಕೊಂಡ್ಬಿಡ್ತೀರಾ ನೀವು. ಈ ಎಲ್ಲ ಅನೈತಿಕ ಚಟುವಟಿಕೆಗಳು, ಆ ಕ್ರೂರ ಕರ್ಮಕಾಂಡಗಳು ಏನೇನು ನಡೆದಿದ್ದಾವೆ ಅಲ್ಲಿ, ಆ ಕ್ರೌರ್ಯ ಏನು ನಡೆದಿದೆ ಅದನ್ನು ಶೀಲ್ಡ್ ಮಾಡೋದಕ್ಕೆ ನಿಂತ ಜನಗಳ ಪೈಕಿ ನೀವು ಕೂಡ ಇದ್ದೀರಿ. ಬರೀ ಪೊಲೀಸು, ಗ್ರಾಮ ಪಂಚಾಯತಿ ಮಾತ್ರ ಅಲ್ಲ, ಅರಣ್ಯ ಇಲಾಖೆ ಕೂಡ ಸಮಾನ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಅದು ನಿಮಗೆ ಗೊತ್ತಿದೆ. ಅದಕ್ಕಾಗಿ ನೀವು ದಾಖಲೆಗಳನ್ನು ಕೊಡ್ತಾ ಇಲ್ಲ, ಅದಕ್ಕಾಗೆ ಇದನ್ನೆಲ್ಲ ಮುಚ್ಚಿಡ್ತಾ ಇದ್ದೀರಿ. ಅದಕ್ಕಾಗೆ ಯಾರೋ ನಿಮ್ಮನ್ನು ಇನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಮಾಹಿತಿ ಕೊಡಬೇಡಿ ಅಂತ ಹೇಳಿ. ಈ ನಾಚಿಕೆಗೇಡಿನ ಕೆಲಸ ಮಾಡೋದು ಬಿಟ್ಟು ನಿಯತ್ತಾಗಿ ನೀವು ತಗೊಳ್ಳೋಂಥ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡಿ. ಇಂಥ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೇನಿಸ್ತು? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.